ಅಯೋಧ್ಯೆಯಲ್ಲಿ ಇವತ್ತು ರಾಮ ಮಂದಿರದ ಪ್ರತಿಷ್ಠಾಪನೆ ಏನಿದೆ, ಪ್ರಾಣ ಪ್ರತಿಷ್ಠಾಪನೆಯ ನಂತರ ಈ ಒಂದು ಹೊಂದಾಣಿಕೆಯ ಸೀಟ್ಗಳ ಹೊಂದಾಣಿಕೆ ಮಗದೊಂದು ಇದೆಲ್ಲದರ ಬಗ್ಗೆ ಅಂತಿಮ ನಿರ್ಣಯಗಳಾಗತ್ತೆ. ಈಗಾಗಲೇ ಕೇಂದ್ರ ಸರ್ಕಾರದಿಂದಲೂ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲೇ 2-3 ಸರ್ವೆ ರಿಪೋರ್ಟ್ಗಳು ಅವರಲ್ಲೂ ಇದೆ. ನಾವು ಸಹ ಇರ್ತಕ್ಕಂಥ ವೀಕ್ನೆಸ್ಸು, ಸ್ಟ್ರೆಂತು ಇವತ್ತು ಎರಡೂ ಪಕ್ಷಗಳಿಂದ ಹೊಂದಾಣಿಕೆಯಿಂದ ಯಾವ್ಯಾವ ಒಂದು ರೀತಿಯಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಏನು ಪರಿಸ್ಥಿತಿಗಳು ಅಂತಕ್ಕಂಥದ್ರ ಬಗ್ಗೆ, ಯಾವ ರೀತಿ ವೀಕ್ನೆಸ್ ಇರತಕ್ಕಂಥದ್ದನ್ನು ಸರಿಪಡಿಸ್ಕೋಬೇಕು, ಯಾವ ಸ್ಟ್ರೆಂತನ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು, ಇದು ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಅವರು ಎಲ್ಲ ನನ್ನ ಒಂದು ಅನಿಸಿಕೆಗಳನ್ನು ಬಹಳ ಸೂಕ್ಷ್ಮವಾಗಿ ನನ್ನಿಂದ ಮಾಹಿತಿಗಳನ್ನು ಪಡೆದಿದ್ದಾರೆ. ಸುಗಮವಾದಂಥ ರೀತಿಯಲ್ಲಿ ರಾಜ್ಯದ ಘಟಕದ ಬಿಜೆಪಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ, ನಮ್ಮ ಪಕ್ಷದ ಮುಖಂಡಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ಅತ್ಯಂತ ಸುಗಮವಾದಂಥ ರೀತಿಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಎರಡೂ ಪಕ್ಷಗಳು 28ಕ್ಕೆ 28 ಜೊತೆಗೂಡಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ವೇದಿಕೆ ಸಿದ್ಧ ಮಾಡಿದ್ದೇವೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇವೆ. ಬಹಳ ಚರ್ಚೆ ಆಗಿದ್ದು ಏನು ಅಂತಂದ್ರೆ, ಕುಮಾರಸ್ವಾಮಿ ಅವರು ಈಗ ಡೆಲ್ಲಿಗೆ ಬರ್ತಾ ಇರೋದು ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗ್ತಾರೆ ಅನ್ನುವಂಥದ್ದು ಬಹಳ ಚರ್ಚೆ. ಅದು ಯಾವ ಮೂಲಗಳಿಂದ ಆ ಸುದ್ದಿ ಅಷ್ಟು ದೊಡ್ಡ ಪ್ರಾಮುಖ್ಯತೆ ಪಡೀತು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಮುಂದಿನ 2-3 ತಿಂಗಳ ನಾವು ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾನು ಮಂತ್ರಿಯಾಗಿ ಮಾಡೋದೇನಿಲ್ಲ. ಈಗ ನನ್ನನ್ನ ಮಂತ್ರಿ ಮಾಡಿ ರಾಜ್ಯಕ್ಕೆ ಕೆಲಸ ಮಾಡ್ತಕ್ಕಂಥದ್ದು, ರಾಷ್ಟ್ರಕ್ಕೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇನ್ನೊಂದು ತಿಂಗಳು 1.5 ತಿಂಗಳಿನಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ, ಚುನಾವಣಾ ನೀತಿ ಸಂಹಿತೆಗಳು, ಅದರಿಂದ ಉಪಯೋಗಗಳೇನಿಲ್ಲ. ಅದು ಯಾವ ಕಾರಣಕ್ಕೆ ಆ ಸುದ್ದಿ ಹೊರಡ್ತು ಅಂತಕ್ಕಂಥದ್ದು ನನಗಂತೂ ಈಗಲೂ ಸಹ ಒಂದು ಯಕ್ಷ ಪ್ರಶ್ನೆ ಅದು. ಅದರ ಬಗ್ಗೆ ನನಗೆ ಯಾವುದೇ ರೀತಿ ಆಸಕ್ತಿನೂ ಇಲ್ಲ. ನನ್ನ ಮುಂದೆ ಇರತಕ್ಕಂಥದ್ದು ನಿರಂತರವಾಗಿ ಹೇಳಿದ್ದೇನೆ, ಮುಂದಿನ ಚುನಾವಣೆ 28ಕ್ಕೆ 28 ಸ್ಥಾನಗಳು ಗೆಲ್ಲಬೇಕು. ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಬಂಧಗಳಲ್ಲಿ ವಿಶ್ವಾಸದ ಕೊರತೆಯನ್ನ ಕಾಂಗ್ರೆಸ್ ನಾಯಕರಿಂದ ಏನು ಕಾಣ್ತಾ ಇದ್ದೇನೆ, ಅದೆಲ್ಲದಕ್ಕೂ ಮುಂದಿನ ಲೋಕಸಭಾ ಚುನಾವಣೆ ನಂತರ ಅಂತಿಮ ತೆರೆ ಎಳಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ರಾಜ್ಯ ಸರ್ಕಾರಕ್ಕೆ, ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ನನ್ನ ಒಂದು ಸಲಹೆಯವರಿಗೆ, ಮುಖ್ಯಮಂತ್ರಿಗಳಿಗೆ ಸದಾಕಾಲ ನೀವು ಕೇಂದ್ರ ಸರ್ಕಾರದ ಮೇಲೆ ದೋಷಾರೋಪಣೆ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಿ, ದೋಷಾರೋಪಣೆಯಿಂದ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಲ್ಲ. ಈ ಭಾರತದ ಒಕ್ಕೂಟದ ವ್ಯವಸ್ಥೆನಲ್ಲಿ ಯಾವೊಂದು ಇನ್ಸ್ಟಿಟ್ಯೂಷನ್ಗಳನ್ನ ನಾವೇ ಇವತ್ತು ಜಾರಿಗೆ ತಂದಿದ್ದೇವೆ, ಆ ಇನ್ಸ್ಟಿಟ್ಯೂಷನ್ ಮುಖಾಂತರ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೆಲವು ನಿಯಮಾವಣೆಗಳನ್ನು ನಾವೇನು ಅಳವಡಿಸಿದ್ದೇವೆ. ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರಿಂದ ಈಗ ಕೇಂದ್ರ ಸರ್ಕಾರ ನಮಗೆ ನ್ಯಾಯಯುತವಾದಂಥ ರೀತಿಯಲ್ಲಿ ಹಣದ ಆರ್ಥಿಕ ನೆರವು ಕೊಡ್ತಿಲ್ಲ. ಇದೆಲ್ಲ ಏನಿದೆ, 14ನೇ ಫೈನಾನ್ಸ್ ಕಮಿಷನ್ ಇರಲಿ, 15ನೇ ಫೈನಾನ್ಸ್ ಕಮಿಷನ್ ಇರಲಿ, ಇದರಲ್ಲಿ 14ನೇ ಫೈನಾನ್ಸ್ ಕಮಿಷನ್ ಎಷ್ಟು ಶೇಕಡಾವಾರು ಕೊಡ್ತಿದ್ರು, ಈಗ ಎಷ್ಟು ಶೇಕಡಾವಾರು ಅದು ಇಳಿಕೆ ಆಗಿದೆ, ಇದೆಲ್ಲ ನೀವು ಚರ್ಚೆ ಮಾಡಬೇಕಾಗಿರೋದು. ಇದು ಅಟಾನಮಸ್ ಬಾಡಿಗಳು, ಆ ಫೈನಾನ್ಸ್ ಕಮಿಷನ್ನಲ್ಲಿ ಅವರು ಕೆಲವು ನಿರ್ಧಾರಗಳು ಮಾಡ್ಕೊಂಡಿರ್ತಾರೆ. ಈಗ ಎಲ್ಲಿ ಲೋಪ ಆಗಿದೆ ಬಂದು ಚರ್ಚೆ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅಂಕಿಅಂಶಗಳ ಆಧಾರದಲ್ಲಿ ಬಂದು ಕನ್ವಿನ್ಸ್ ಮಾಡಬೇಕು. ಬೀದಿಲಿ ನಿಂತ್ಕೊಂಡು ಇವತ್ತು ನೀವು ಅಪಾದನೆ ಮಾಡ್ತಾ ಹೋದರೆ ಅದಕ್ಕೆ ಅಂತಿಮ ಎಲ್ಲಿದೆ?
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.